ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್, ಅಮೆರಿಕ, ಇಸ್ರೇಲ್ ಮಧ್ಯೆ ಯುದ್ಧದ ಭೀಕರತೆ ಜಾಸ್ತಿ ಆಗ್ತಾ ಇರೋದ್ರಿಂದ ಇದರಲ್ಲಿ ಇಸ್ರೇಲ್ ಪ್ರಧಾನಿಯ ಪರಿಸ್ಥಿತಿ ಏನು ಅನ್ನೋದು ಬಹುತೇಕರಿಗೆ ಪ್ರಶ್ನೆ ಆಗಿತ್ತು. ಕಾರಣ ನೇತನ್ಯಾಹು ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಹೇಗಿದ್ದಾರೆ, ಸುರಕ್ಷಿತವಾಗಿದ್ದಾರೆ, ಅವರು ಸೇಫ್ ಆಗಿದ್ದಾರೆ ಅನ್ನುವಂಥ ಪ್ರಶ್ನೆ ಇತ್ತು. ಅವರು ಸೇಫ್ ಆಗಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಇರಾನ್ ದಾಳಿ ವೇಳೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಸೇಫ್ ಆಗಿದ್ದಾರೆ. ನೇತನ್ಯಾಹು ಸಾವನ್ನಪ್ಪಿದ್ದಾರೆ ಎಂಬ ವದಂತಿಗೆ ಇಸ್ರೇಲ್ ಸ್ವತಃ ಬ್ರೇಕ್ ಹಾಕಿದೆ. ನೇತನ್ಯಾಹು ಮೃತಪಟ್ಟಿದ್ದಾರೆ ಅನ್ನೋದು ಕೇವಲ ಸುಳ್ಳು ಸುದ್ದಿ, ಅವರು ಸುರಕ್ಷಿತರಾಗಿದ್ದಾರೆ ಅಂತ ಇಸ್ರೇಲ್ ಸ್ಪಷ್ಟಪಡಿಸ್ತಾ ಇದೆ. ಇಸ್ರೇಲ್ ಪ್ರಧಾನಿ ಕಚೇರಿಯಿಂದಲೇ ಸಾವಿನ ಸುದ್ದಿ ಸುಳ್ಳು ಅನ್ನುವಂಥ ಮಾಹಿತಿ, ಸಾವಿನ ವದಂತಿ ಹರಡಿದ 4 ದಿನಗಳ ಬಳಿಕ ಪ್ರಧಾನಿ ಕಚೇರಿಯಿಂದ ಸ್ಪಷ್ಟನೆ ಸಿಗ್ತಾ ಇದೆ. ನೇತನ್ಯಾಹು ಎಕ್ಸ್ ಖಾತೆಯಿಂದಲೇ ಸುದ್ದಿಗೋಷ್ಠಿಯ ವಿಡಿಯೋವನ್ನ ರಿಲೀಸ್ ಮಾಡಲಾಗಿದ್ದು, ಆದ್ರೆ ಇದು ಎಐ ಕೃತಕ ಸೃಷ್ಟಿ ವಿಡಿಯೋ ಅಂತ ನೆಟ್ಟಿಗರು ವಾದ ಮಾಡ್ತಿದ್ದಾರೆ. ನೇತನ್ಯಾಹು ಅವರ ಕೈನಲ್ಲಿ 6 ಬೆರಳುಗಳನ್ನ ನೆಟ್ಟಿಗರು ಗುರುತಿಸಿದ್ದಾರಂತೆ. ನೇತನ್ಯಾಹು ಅವರ ಬಲಗೈಯಲ್ಲಿ 6 ಬೆರಳುಗಳು ಇರೋದನ್ನ ನೆಟ್ಟಿಗರು ಗುರುತಿಸಿದ್ದಾರೆ. ಇರಾನ್ ದಾಳಿ ವೇಳೆ ಇಸ್ರೇಲ್ ಪ್ರಧಾನಿ ಸೇಫ್ ಆಗಿದ್ದಾರಾ ಅನ್ನುವಂಥ ಪ್ರಶ್ನೆಗೆ ಅವರು ಮೃತಪಟ್ಟಿದ್ದಾರೆ ಅನ್ನುವಂಥ ಸುದ್ದಿಗಳು ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ದೊಡ್ಡ ಮಟ್ಟದಲ್ಲಿ ನೋಡೋದಕ್ಕೆ ಸಿಗ್ತಾ ಇತ್ತು. ಎಕ್ಸಾಕ್ಟ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, 6 ಬೆರಳುಗಳು ಇದೆ. ಹಂಗಾಗಿ ಇದು ನಿಜವಾದ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಅವರು ಅಲ್ಲ, ಬದಲಾಗಿ ಇದು ಎಐ ಅನ್ನುವಂತಹ ವಿಚಾರವನ್ನ ನೆಟ್ಟಿಗರು ಪ್ರಸ್ತಾಪ ಮಾಡ್ತಿದ್ದಾರಂತೆ. ಅಲ್ಲಿಗೆ ನೇತನ್ಯಾಹು ಅವರು ಸುರಕ್ಷಿತವಾಗಿದ್ದಾರಾ ಅಥವಾ ಅವ್ರಿಗೇನಾದ್ರೂ ಆಗಿದೆಯಾ ಅನ್ನುವಂಥ ಆತಂಕ ಅಗೇನ್ ಮುಂದುವರಿತಾ ಇದೆ. ಇದೇ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನ ಕೂಡ ಹುಟ್ಟು ಹಾಕಿದೆ. ಕಾರಣ ಇಷ್ಟೆಲ್ಲ ಬೆಳವಣಿಗೆ ಆದ್ರೂ ಕೂಡ ಇಲ್ಲಿ ತನಕ ನೇತನ್ಯಾಹು ಅವರು ಕಾಣಿಸ್ಕೊಳ್ಳಿಲ್ಲ. ಜೊತೆಗೆ ಅವರ ಎಕ್ಸ್ ಖಾತೆಗಳಲ್ಲೂ ಕೂಡ ಅವರು ಆಕ್ಟಿವ್ ಆಗಿರಲಿಲ್ಲ. ಯಾವುದೇ ರೀತಿಯ ಮಾಹಿತಿ ಅಲ್ಲಿಂದ ಬರಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಮೃತಪಟ್ಟಿದ್ದಾರಾ ಅನ್ನುವಂಥ ವದಂತಿಗಳಿತ್ತು. ಬಟ್ ಅದು ವದಂತಿ ಅಂತ ಹೇಳಿದ್ರು ಕೂಡ ಈಗ ರಿಲೀಸ್ ಆಗಿರುವ ವಿಡಿಯೋಲ್ಲೂ ಕೂಡ ಹಲವಾರು ರೀತಿಯ ಅನುಮಾನಗಳಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ದಿಲೀಪ್, ಬೇರೆ ಬೇರೆ ರೀತಿಯ ಆತಂಕ ಇಡೀ ವಿಶ್ವದಾದ್ಯಂತ 3 ರಾಷ್ಟ್ರಗಳ ಮಧ್ಯೆ ಯುದ್ಧದಿಂದ ಶಾಂತಿ ಒಪ್ಪಂದದ ಮಾತುಕತೆ ಇಲ್ಲ ಅಂತಿದ್ದಾರೆ. ಏನಾಗಬಹುದು ಮುಂದಿನ ದಿನಗಳಲ್ಲಿ ಅನ್ನೋದು ಪ್ರಶ್ನೆ ಇದೆ. ಅದ್ರ ಜೊತೆಗೆ ಇಸ್ರೇಲ್ ಪ್ರಧಾನಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ, ಆಕ್ಟಿವ್ ಆಗಿಲ್ಲ, ಅವ್ರಿಗೇನೋ ಆಗ್ಬಿಟ್ಟಿದೆ ಅನ್ನುವಂತ ವದಂತಿ ಇತ್ತು. ಬಟ್ ಇಲ್ಲ ಅನ್ನುವಂತ ಸ್ಪಷ್ಟೀಕರಣ ಕೊಡೋದ್ರಲ್ಲೂ ಅನುಮಾನಗಳಿದೆ. ಲೇಟೆಸ್ಟ್ ಅಪ್ಡೇಟ್ ಅನ್ನ ಕೊಡೋದಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಶ್ರುತಿ, ಈ ಒಂದು ಯುದ್ಧ ಏನಿದೆ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ನಡೀತಿರೋಂಥ ಈ ಯುದ್ಧ, ಇದು ಕೇವಲ ಮದ್ದುಗುಂಡುಗಳ ಯುದ್ಧ ಅಲ್ಲ, ಇದು ಮಾಹಿತಿ ಸಮರ ಕೂಡ ಆಗಿ ಪರಿಣಮಿಸಿದೆ. ಈಗ ಒಂದು ಕಡೆ ಇರಾನ್ನ ಏನು ಸರ್ವಾಧಿಕಾರಿ ಇದ್ದಾರೆ ಮೊಸ್ತಬಾ ಖಮೇನಿ, ಅಯಾತುಲ್ಲಾ ಖಮೇನಿ ಮೃತಪಟ್ಟ ಬಳಿಕ ಮೊಸ್ತಬಾ ಖಮೇನಿ ಏನು ಮುಖ್ಯಸ್ಥರಾಗಿ ಇರಾನ್ನ ಸರ್ವಾಧಿಕಾರಿಯಾಗಿ ಆಯ್ಕೆಯಾಗಿದ್ದರು, ಅವರೂ ಕೂಡ ಮೃತಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಒಂದು ವೇಳೆ ಮೃತಪಟ್ಟಿಲ್ಲ ಅಂದರೂ ಕೂಡ ಅವರಿಗೆ ಅಂಗಾಂಗ ಊನ ಆಗಿರ್ಬೋದು, ಅವ್ರ ಕಾಲು ಕಳ್ಕೊಂಡಿರ್ಬೋದು, ಹೀಗಾಗಿ ಭೂಗತ ಬಂಕರ್ನಲ್ಲಿ ಇಟ್ಟಿದ್ದಾರೆ ಅನ್ನೋದು ಇಸ್ರೇಲ್ನ ವಾದ. ಇಸ್ರೇಲ್ ಈ ರೀತಿಯಾದ ವಾದ ಮಂಡಿಸ್ತಾ ಇರೋ ಬೆನ್ನಲ್ಲೇ ಇದೀಗ ಇರಾನ್ ಕೂಡ ಒಂದು ವಾದ ಮಂಡಿಸಿತ್ತು. ಏನಂದರೆ ಏನು ಇಸ್ರೇಲ್ನ ಪ್ರಧಾನಿ ಏನಿದ್ದಾರೆ ಬೆಂಜಮಿನ್ ನೆತನ್ಯಾಹು ಅವರು ಮೃತಪಟ್ಟಿದ್ದಾರೆ. ಬೆಂಜಮಿನ್ ನೆತನ್ಯಾಹು ಅವರ ಸಹೋದರ ಇಡ್ಡೋ ನೆತನ್ಯಾಹು ಮತ್ತು ಅವರ ಒಬ್ಬ ಸಂಪುಟ ಸಚಿವರು ಒಟ್ಟಿಗೆ ಇದ್ದಂಥ ಟೈಮಲ್ಲಿ ಇರಾನ್ ನಡೆಸಿದಂಥ ಕ್ಷಿಪಣಿ ದಾಳಿನಲ್ಲಿ ಅವರು ಮೃತಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇರಾನ್ ಹೇಳ್ಕೊಂಡಿತ್ತು. ಆದರೆ ಇದಕ್ಕೆ ಕೌಂಟ್ರ್ ಕೊಡೋ ರೀತಿ, ಅಂದರೆ ಈ ಒಂದು ವದಂತಿ ಹರಡಿ 4 ದಿನಗಳ ಬಳಿಕ ಒಂದು ಕೌಂಟ್ರ್ ಕೊಡೋ ರೀತಿ ಏನು ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ವಿಡಿಯೋವೊಂದನ್ನು ರಿಲೀಸ್ ಮಾಡಲಾಗಿದೆ. ಆದರೆ ಆ ವಿಡಿಯೋದಲ್ಲಿ ಅವರು ಯುದ್ಧದ ಕುರಿತಾಗಿ ಈಗಿನ ಪ್ರೆಸೆಂಟ್ ಮಾಹಿತಿಯನ್ನು ಹೇಳಿದ್ದಾರೆ. ಆದರೆ ಒಂದು ಸಮಸ್ಯೆ ಏನಂದರೆ ಆ ವಿಡಿಯೋದಲ್ಲಿ ಅವರ ಬಲಗೈನಲ್ಲಿ ಒಟ್ಟು 6 ಬೆರಳುಗಳನ್ನ ಕಂಡುಹಿಡಿದಿದ್ದಾರೆ ನೆಟ್ಟಿಗರು ಮಾತ್ರ ಅಲ್ಲ, ಇರಾನ್ನ ಮಾಧ್ಯಮಗಳು ಕೂಡ ಅದನ್ನೇ ಕಂಡುಹಿಡಿದಿದೆ. ಒಟ್ಟು 6 ಬೆರಳುಗಳಿದ್ದಾವೆ. ಹಾಗೆ ನೋಡಿದ್ರೆ ಬೆಂಜಮಿನ್ ನೆತನ್ಯಾಹು ಅವರಿಗೆ 6 ಬೆರಳುಗಳಿಲ್ಲ, ಅವ್ರಿಗೆ ಇರೋದೇ 5 ಬೆರಳು. ನೀವು ಈ ಒಂದು AI ವಿಡಿಯೋಗಳನ್ನು ಮಾಡಿಕೊಂಡು ಆ ಮೂಲಕ ನೀವು ಜನತೆಗೆ ದಾರಿ ತಪ್ಪಿಸ್ತಾ ಇದ್ದೀರಾ. ಬೆಂಜಮಿನ್ ನೆತನ್ಯಾಹು ನಿಜವಾಗ್ಲೂ ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಾಗ ಮಾತ್ರ ಅವರು ಬದುಕಿದ್ದಾರೆ ಅನ್ನೋ ದೃಢಪಡುತ್ತೆ ಅನ್ನೋ ರೀತಿ ವಾದ ಮಂಡಿಸ್ತಾ ಇದ್ದಾರೆ. ಇದೆಲ್ಲ ಮಾಹಿತಿ ವಾರ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಏನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದ್ದಾರೆ, ಅವರು ಹೇಳ್ತಿರೋದು ಇರಾನ್ ನಮಗೆ ಈಗಾಗಲೇ 3 ಷರತ್ತುಗಳನ್ನೇನೋ ವಿಧಿಸಿದೆ, ಆ 3 ಷರತ್ತುಗಳನ್ನು ಒಪ್ಪಕ್ಕೆ ಸಾಧ್ಯನೇ ಇಲ್ಲ ಅಂತ. ಏನು ಆ 3 ಷರತ್ತುಗಳು ಅಂತ ಹೇಳೋದಾದರೆ, ಒಂದು, ಇರಾನ್ನ ಏನೊಂದು ಇಸ್ಲಾಮಿಕ್ ಸರ್ಕಾರ ಇದೆ, ಆ ಸರ್ಕಾರಕ್ಕೆ ಅಧಿಕೃತ ಮಾನ್ಯತೆ ಕೊಡಬೇಕು. ಜೊತೆಗೆ ಏನು ಇದುವರೆಗೂ ಇರಾನ್ ಮೇಲೆ ದಾಳಿ ನಡೆದಿದೆ, ಆ ದಾಳಿಗಳಿಂದ ಆದ ನಷ್ಟವನ್ನು ಮರುಭರ್ತಿ ಮಾಡಿಕೊಡಬೇಕು. ಜೊತೆಗೆ ಭವಿಷ್ಯದಲ್ಲಿ ಈ ರೀತಿಯಾದಂಥ ದಾಳಿ ನಡೆಸಲ್ಲ ಅಂತ ಗ್ಯಾರಂಟಿ ಕೊಡಬೇಕು ಅಂತ 3 ಷರತ್ತು ವಿಧಿಸಿದ್ರು. ಈ 3 ಷರತ್ತುಗಳಿಗೆ ಒಪ್ಪಿದ್ರೆ ಮಾತ್ರ ನಾವು ಮಾತುಕತೆಯ ಟೇಬಲ್ಗೆ ಬರ್ತೀವಿ ಅಂತ. ಅಂದರೆ
ಈ ಯುದ್ಧ ಅಂತ್ಯ ಆಗಬೇಕು ಅಂದರೆ ಮಾತುಕತೆಯ ಟೇಬಲ್ಗೆ ಬರೋದು ಮುಖ್ಯ ಆಗುತ್ತೆ. ಆದರೆ ಆ ಮಾತುಕತೆಗೆ ಬರೋದಕ್ಕಿಂತ ಮುಂಚೆನೇ ಈ ಒಂದು 3 ಷರತ್ತುಗಳನ್ನು ಏನು ವಿಧಿಸಿತ್ತು ಇರಾನ್, ಈ ಒಂದು ಷರತ್ತುಗಳಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಅಮೆರಿಕದಿಂದ ಸಾಕಷ್ಟು ಯುದ್ಧ ನೌಕೆಗಳು ಮತ್ತು ಯುದ್ಧ ವಿಮಾನಗಳು ಧಾವಿಸ್ತಾ ಇದ್ದಾವೆ ಇರಾನ್ ಕಡೆಗೆ. ಹೀಗಾಗಿ ಈ ಯುದ್ಧ ಇನ್ನಷ್ಟು ತೀವ್ರ ಸ್ವರೂಪ ಪಡೆಯುವ ಸಾಧ್ಯತೆಗಳಿದ್ದಾವೆ. ಶ್ರುತಿ.